ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕನ್ನಡತಿ ಪ್ರಭಾಸಿದ್ದು. ಪ್ರಾರ್ಥನೆ ಮತ್ತು ನಂಬಿಕೆ ಎರಡು ಕಣ್ಣಿಗೆ ಕಾಣಿಸದಿರಬಹುದು, ಆದರೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಶಕ್ತಿ ಎರಡಕ್ಕೂ ಇದೆ. ಶಕ್ತಿ ಮೀರಿ ಪ್ರಯತ್ನಿಸು, ಸೋಲುತ್ತೇನೆ ಎಂಬ ಭಾವ ಮೂಡಿದರೆ ದೇವರಿಗೆ ಸಮರ್ಪಿಸಿಬಿಡು, ಎಲ್ಲ ಅವನೇ ನೋಡಿಕೊಳ್ತಾನೆ. ಈಗಿನ ಕಾಲದಲ್ಲಿ ಹಣಬಲ ಇಲ್ಲ ಅಂದರೆ ಜನಬಲ ಕೂಡ ಸಿಕ್ಕಲ್ಲ. ಆದರೆ ವ್ಯಕ್ತಿ ಒಳ್ಳೆಯವನಾಗಿದ್ದರೆ ದೇವರ ಬಲ ಮಾತ್ರ ಇದ್ದೇ ಇರುತ್ತದೆ. ಜಗತ್ತಿನಲ್ಲಿ ಭಾಗ್ಯವಂತ ವ್ಯಕ್ತಿ ಯಾರೆಂದರೆ ಅವರ ಹತ್ತಿರ ಆಹಾರದ ಜೊತೆ ಹಸಿವು ಇರಬೇಕು, ಹಾಸಿಗೆ ಜೊತೆ ನಿದ್ರೆ ಇರಬೇಕು, ಹಣದ ಜೊತೆ ಧರ್ಮ ಇರಬೇಕು. ಧರ್ಮ ಇರೋ ಕಡೆ ಭಗವಂತ ಇದ್ದೇ ಇರ್ತಾರೆ. ಸಮುದ್ರವನ್ನು ಜಿಗಿಯುವ ಸಾಮರ್ಥ್ಯ ಇದ್ದರೂ ನಂಬಿಕೆ ಬಂದದ್ದು ನನ್ನೊಂದಿಗೆ ರಾಮನಿದ್ದಾನೆ ಎಂಬ ಧೈರ್ಯದಿಂದ. ಹಾಗೆಯೇ ನಮ್ಮ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸೋಣ, ಏಕೆಂದರೆ ನಮ್ಮೊಂದಿಗೆ ಭಗವಂತನಿದ್ದಾನೆ. ಪರಿಶುದ್ಧವಾಗಿರುವ ಭಕ್ತಿಗೆ ಶುದ್ಧವಾಗಿರುವ ತುಪ್ಪದ ದೀಪವೇ ಬೆಳಗಬೇಕೆಂದೇನಿಲ್ಲ. ನಿಷ್ಕಲ್ಮಸವಾದ ಮನಸ್ಸಿನಿಂದ ಕೈ ಮುಗಿದರೆ ಸಾಕು, ಭಗವಂತ ನೆನೆದವರ ಮನದಲ್ಲೇ ನೆಲೆಸಿರುತ್ತಾರೆ. ನಾವು ಮಾಡುವ ಕೆಲಸದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ, ಸತ್ಯತೆ ಇದ್ದರೆ ಫಲ ನೀಡುವ ದೇವರು ಯಾವ ಸಂದರ್ಭದಲ್ಲಾದರೂ ನಮ್ಮನ್ನು ಕಾಪಾಡುತ್ತಾನೆ. ದೇವರು ತಡ ಮಾಡಿದರೂ ನ್ಯಾಯವಾದುದನ್ನೇ ಮಾಡುತ್ತಾನೆ, ಆದರೆ ಅನ್ಯಾಯ ಮಾಡುವುದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ, ಕಾದು ನೋಡಬೇಕಷ್ಟೇ. ನಂಬಿದ ಕೈಗಳೆಲ್ಲ ಕೈ ಬಿಟ್ಟಾಗ ತಿಳಿಯುವುದು ಕಾಣದ ಕೈ ನಮ್ಮ ಕೈ ಹಿಡಿಯುವುದೆಂದು. ಅವರೇ ಭಗವಂತ. ದೇವರು ನಮಗೆ ಏನು ಕೊಟ್ಟಿದ್ದಾರೆ ಎನ್ನುವುದು ಮುಖ್ಯವಲ್ಲ, ಕೊಟ್ಟಿರುವುದನ್ನು ನಾವು ಹೇಗೆ ಬಳಸಿಕೊಂಡಿದ್ದೇವೆ ಎನ್ನುವುದೇ ಮುಖ್ಯ. ಮೇಲಿರೋ ದೇವರು ಕೊಟ್ಟರೆ ಯಾರು ಕಿತ್ತುಕೊಳ್ಳೋಕೆ ಆಗೋಲ್ಲ, ಅದೇ ಮೇಲಿರೋ ದೇವರು ಕಿತ್ತುಕೊಂಡರೆ ಯಾರು ಕೊಡೋಕ್ಕೂ ಆಗೋಲ್ಲ. ಕೆಲವರು ಭಗವಂತನನ್ನು ಚಿನ್ನದಲ್ಲಿರಿಸಿ ಪೂಜಿಸಿದರೆ, ಕೆಲವರು ಬೆಳ್ಳಿಯಲ್ಲಿರಿಸಿ ಪೂಜಿಸಿದರು, ಆದರೆ ಬಡವರು ಮನಸ್ಸಿನಲ್ಲಿಟ್ಟು ಪೂಜಿಸಿದರು. ಭಗವಂತ ಇರುವುದು ನೆನೆದವರ ಮನದಲ್ಲಿ. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ, ಆದರೆ ಕಷ್ಟದಲ್ಲಿ ಸಿಗುವುದು ಭಗವಂತ ಮಾತ್ರ. ಒಳ್ಳೆತನವನ್ನ ಬಳಸಿಕೊಳ್ಳೋಕೆ ಜನ ಇದ್ದರೆ, ಒಳ್ಳೆಯವರನ್ನ ಬೆಳೆಸೋಕೆ ಅಂತ ಭಗವಂತ ಇದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.